ಗುರುವೆ, ಅಂಬಾರಿ, ದುನಿಯಾ ಅಂತ ಮೂವಿಗಳಲ್ಲಿ ಕಾಣಿಸ್ಕೊಂಡಿದ್ದ ಯೋಗಿ ಅವರು ತಮ್ಮ ಹಿಂದಿನ ಮೂವಿಗಳಲ್ಲಿ ಅಷ್ಟು ಹಿಟ್ ಕೊಟ್ಟಿರ್ಲಿಲ್ಲ. ಆದ್ರೆ ಅವರ ನೆಕ್ಸ್ಟ್ ಮೂವಿ ಕಿಂಗ್ ಅದ್ರದ್ದೊಂದು ಟೀಸರ್ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಜಾಕ್ ಅವರ ಡೈರೆಕ್ಷನ್ ಅಲ್ಲಿ ಯೋಗಿ ಅವರು ಆಕ್ಟ್ ಮಾಡಿರುವಂತ ಒಂದು ಚಿತ್ರ ಕಿಂಗ್. ಟೀಸರ್ ಸ್ಟಾರ್ಟ್ ಅಲ್ಲಿ ಗೋದಾವರಿ ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಆಗ ಪೊಲೀಸ್ ಟೀಮ್ ಅವರು ಬರ್ತಾರೆ. ಒಬ್ರನ್ನ ಅರೆಸ್ಟ್ ಮಾಡಕ್ಕೆ ಬರ್ತಾರೆ. ಅಲ್ಲಿ ಡಿಫ್ರೆಂಟ್ ಆಗಿರೋ ಟೈಮ್ ಝೋನ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಒಂದು ಸೀನ್ ಅಲ್ಲಿ ಫೈಟ್ ಸೀನ್ ರನ್ ಆಗ್ತಾ ಇರುತ್ತೆ. ಇನ್ನೊಂದು ಸೀನ್ ಅಲ್ಲಿ ಪೊಲೀಸ್ ಟೀಮ್ ಬರೋದು ಒಂದು ಸೀನ್ ರನ್ ಆಗ್ತಾ ಇರುತ್ತೆ. ಆದ್ರೆ ಅವೆರಡೂ ಕೂಡ ಒಂದೇ ಸಲಿ ನಡೀತಾ ಇರ್ತವೆ ಅಂತ ಫೀಲ್ ಆಗುತ್ತೆ. ಹಂಗೆ ಇನ್ನೊಂದ್ ಸೀನ್ ಕೂಡ ರೌಡಿ ಗ್ಯಾಂಗ್ ಅವರು ಅವನು ಮತ್ತೆ ಬರ್ತಾ ಇದ್ದಾನೆ ಅಂತ ಹೇಳೋದು ರನ್ ಆಗ್ತಾ ಇರುತ್ತೆ. ಹಂಗೆ ಪೊಲೀಸ್ ಅವರು ಅವನ್ನ ಅರೆಸ್ಟ್ ಮಾಡಕ್ಕೂ ಬಂದಿರ್ತಾರೆ. ಆ ಸೀನು ಕೂಡ ರನ್ ಆಗ್ತಾ ಇರುತ್ತೆ. ಅದು ಕೂಡ ಡಿಫ್ರೆಂಟ್ ಟೈಮ್ ಝೋನ್ ಅಲ್ಲಿ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಪಕ್ಕಾ ಮಾಸ್ ಗ್ಯಾಂಗ್ಸ್ಟರ್ ಮೂವಿ ಅಂತ ಅನ್ಸುತ್ತೆ. ಇನ್ನು ಸಿನಿಮಾಟೋಗ್ರಫಿ. ಈ ಸಿನಿಮಾದಲ್ಲಿ ಪ್ರತಿ ಸೀನ್ ಅಲ್ಲೂ ಕೂಡ ಮೇಕಿಂಗ್ ಆಗಿರ್ಬೋದು, ಲೈಟಿಂಗು ಮತ್ತೆ ಕ್ವಾಲಿಟಿ ಎಲ್ಲ ಟಾಪ್ ನಾಚ್ ಆಗಿ ಬಂದಿರ್ಬೋದು ಅಂತ ಈ ಟೀಸರ್ ಅಲ್ಲಿ ನೋಡ್ಬೋದು. ಇನ್ನು ಮ್ಯೂಸಿಕ್. ಈ ಸಿನಿಮಾದಲ್ಲಿ ಮಾಸ್ ಸೀನ್ ಗೆ ತಕ್ಕಂತೆ, ಟೈಮ್ ಝೋನ್ ಗೆ ತಕ್ಕಂತೆ BGM ನ ಕೊಟ್ಟಿದ್ದಾರೆ ಅಂತ ಈ ಟೀಸರ್ ಅಲ್ಲಿ ನೋಡ್ಬೋದು. ಇನ್ನು ಯೋಗಿ ಅವರ ಪರ್ಫಾರ್ಮೆನ್ಸ್ ತಮ್ಮ ಹಳೆಯ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಲುಕ್ ಎಲ್ಲ ನೋಡ್ತಾ ಇದ್ರೆ ನಾವು ಈ ಒಂದು ಸಿನಿಮಾದಲ್ಲಿ ಯೋಗಿ ಅವ್ರನ್ನ ಬೇರೆ ತರನೇ ನೋಡ್ಬೋದು ಅಂತ ಅನ್ಸುತ್ತೆ. ಅವರ ರೀಸೆಂಟ್ ಆಗಿ ರಿಲೀಸ್ ಆದ ಸಿನಿಮಾಗಳು ಹೇಳ್ಕೊಳ್ಳೋಷ್ಟು ಹಿಟ್ ಕೊಟ್ಟಿರ್ಲಿಲ್ಲ. ಆದ್ರೆ ಈ ಸಿನಿಮಾ ಅವರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಸಿಗ್ಲಿ ಅಂತ ಹೇಳ್ತಾ ಈ ಸಿನಿಮಾದ ಶೂಟಿಂಗು ಬಿಗಿನ್ ಸೂನ್ ಅಂತ ಹಾಕಿದ್ದಾರೆ. ಕಿಂಗ್ ಮೂವಿ ಟೀಸರ್ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.